ಇಂಥ ಆನಂದ ಮತ್ತೊಂದಿರುವುದಕ್ಕೆ ಸಾಧ್ಯ ಇಲ್ಲ. ಬಹಳ ವ್ಯವಸ್ಥೆ ಆಗಿದೆ ನೋಡು, ಎಷ್ಟು ತಳಿರು ತೋರಣ ಎಲ್ಲ ಶೃಂಗರಿಸಲ್ಪಟ್ಟಿದೆ ನಮ್ಮದಾದ ಪುರ. ಇದುವರೆಗೆ ಹೀಗೆ ಆಗ್ಲಿಲ್ಲ ಅಲ್ಲ. ಹೌದೌದು, ಒಳ್ಳೆಯ ಶುಭ ಕಾರ್ಯಕ್ರಮ. ಮಗಳಾದಂತಹ ಕಾರ್ಯಕ್ರಮ, ಎಂತದ ಕಾರ್ಯಕ್ರಮ? ನನ್ನ ಜೀವನದಲ್ಲಿ ಒಂದು ಮೂಲ ಘಟ್ಟ ಇದೆ. ಇದನ್ನು ಕಾಡಬೇಕನ್ನುವ ಹಾಗೆ ಇದುವರೆಗೆ ನಾನು ಕಾದು ಕುಳಿತು. ನನ್ನ ಮಗಳಾದಂತಹ ರತಿಗೆ ಮದುವೆ ಅಲ್ವೇನು? ರತಿಗೆ? ಹೌದಾ? ದ್ವಾರಕೆಯ ಕೃಷ್ಣನ ಮಗನಾದಂತಹ ಮನ್ಮಥನಿಗೆ ಒಟ್ಟು ಮದುವೆ ಮಾಡುವುದು ಅನ್ನೋ ಹಾಗೆ ನಿರ್ಧಾರ ಮಾಡಿ ಎಲ್ಲರಿಗೆ ಹೇಳಿಕೆಲ್ಲ ಗೊತ್ತಾಗಿದೆ. ಮತ್ತೆ ನನಗೇನು ಬರಲಿಲ್ಲ. ಬರಲಿಲ್ಲ, ಕೊಟ್ಟದ್ದು ಹೌದಾ? ಅಲ್ಲ, ಹೊಂದಿದವ. ಆದ ಕಾರಣವೇ ನೇರವಾಗಿ ಇಲ್ಲಿಗೆ ಬಂದು ವಿವಾಹದ ವಿಚಾರ ಗೊತ್ತಾಗಿಯೇ ಬಂದದ್ದು. ಆದ್ರೆ ಮಾಮ, ನಿನಗೆ ಒಂದು ನಾಲಿಗೆ ಎರಡು ನಾಲಿಗೆ ಇಲ್ಲಂತ ಆದ್ರೆ ನನ್ನ ಮಾವನ ಮಗಳನ್ನುವಂತಹ ಅಭಿಮಾನ ಪ್ರೀತಿ ನನ್ನ ಮೇಲೆ ಅಂತಹ ರತಿಯನ್ನ ಹೋಗಿ ಹೋಗಿ ಆ ಕೃಷ್ಣನ ಮಗಳಿಗೆ ವಿವಾಹ ಮಾಡಿ ಕೊಡ್ತಿಂತಾದ್ರೆ ಅದಕ್ಕೆ ಹೇಳಿದ್ದು ಎರಡು ನಾಲಿಗೆ ಉಂಟು ಅನ್ನುವ ಹಾಗೆ ಮೊದಲೇ ಮಾತಾಗಿದೆ. ತಿನ್ನುವಂತಹ ಅನ್ನದ ಅಗುಲಾಗುಲಿನಲ್ಲಿಯೂ ರತಿ ನಿನಗೆ ಅನ್ನುವ ಹಾಗೆ ಹೇಳಿ ತಿನ್ನಿಸಿದವು. ಅಂಥದ್ರಲ್ಲಿ ಈ ಕಾಲಕ್ಕೆ ಆ ಕೃಷ್ಣನ ಮಗನಿಗೆ ಕೊಟ್ಟು ವಿವಾಹ ಮಾಡ್ತಿಂತಾದ್ರೆ ಇದನ್ನು ನೋಡಿ ಸುಮ್ಮನೆ ಕುಳಿತುಕೊಳ್ತೇನೆ ಅನ್ನುವ ಹಾಗೆ ಆಲೋಚನೆ ಮಾಡಿದ್ದೇನೆ ಮಾಮ. ಹಾಗಾಗಿ ವಿಚಾರಿಸಿದಕ್ಕೆ ಬಂದದ್ದು. ಇನ್ನು ಕೂಡ ಸಮಯ ಮಿಂಚಲಿಲ್ಲ. ಕಲ್ಯಾಣ ಮಂಟಪ ಉಂಟು. ರತಿಯನ್ನು ಕರೆತಂದು ನನಗೆ ವಿವಾಹ ನನ್ನ ತಂಗಿಗೆ ಪ್ರೀತಿಯಿಂದ ಅಕ್ಕರೆಯಿಂದ ನನ್ನ ಮಗಳು ನಿನ್ನ ಮಗಳಿಗೆ ಎನ್ನುವ ಹಾಗೆ ಆಡಿದ್ದು ಹೌದಲ್ವಾ? ಆದರೆ ನೀವೀಗ ಸಣ್ಣವರು, ಬೆಳೆದಿದ್ದೀರಿ, ಲೋಕದ ಸಕಲ ವಿಚಾರವನ್ನು ತಿಳಿದಿದ್ದೀರಿ. ವಯಸ್ಸಿನಲ್ಲಿ ಏನು ಸಮಸ್ಯೆ ಇಲ್ಲ, ಹೌದಲ್ಲ? ಅಂತಸ್ತಿನಲ್ಲಿ ಕೊರತೆ ಇಲ್ಲ. ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕಿತ್ತು? ಏನು ಮಾಡಬೇಕು? ಒಮ್ಮೆ ಕಮಲಾವತಿ ಪಟ್ಟಣಕ್ಕೆ ಬಂದು ಮಗಳಿಗೆ ಮದುವೆಯ ಪ್ರಾಯ ಬಂದಿದೆ. ಈ ಸಂದರ್ಭದಲ್ಲಿ ನೀವೇ ಮುಂದೆ ನಿಂತು ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಸಿಕೊಡಿ ಎನ್ನುವ ಹಾಗೆ ಹೇಳಬೇಕಿತ್ತು. ನನಗೆ ಗೊತ್ತುಂಟು ನಿನಗೆ ಮೊದಲೇ ಮನಸ್ಸಿತ್ತು ಅಂತ ಇರಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ರಾತ್ರೋರಾತ್ರಿ ದ್ರೌಪದಿ ಬಂದಳು, ಮದುವೆ ವಿಚಾರವನ್ನು ಪ್ರಸ್ತಾಪಿಸಿದಳು. ಹಾಗಾಗಿ ಮಾತು ಕೊಟ್ಟಿದ್ದೇನೆ, ರತಿಯನ್ನು ಕೊಡುತ್ತೇನೆ ಎನ್ನುವ ಹಾಗೆ ಮಾಡ್ತಿದ್ದರು. ಮಾತನಾಡಿದ್ದೆ ಬಿಟ್ರೆ ಬೇರೆ ಏನೂ ಅಲ್ಲ. ಅಂಥದ್ರಲ್ಲಿ ಎಷ್ಟೊಂದು ಸುಲಭದಲ್ಲಿ ಹೇಳಿಬಿಟ್ಟು ದ್ರೌಪದಿ ಬಂದು ಅವಳಿಗೆ ಮಾತನ್ನು ಕೊಟ್ಟಿದ್ದೇನೆ, ರತಿಯನ್ನು ನಿನಗೇ ಕೊಟ್ಟು ವಿವಾಹ ಮಾಡ್ತೇನೆ ಅನ್ನುವ ಹಾಗೆ. ಅಂಥದ್ರಲ್ಲಿ ನನ್ನ ನೆನಪಾಗದೆ ಹೋದ್ರೂ ಕೂಡ ಆ ಕ್ಷಣದಲ್ಲಿ ಆಮಂತ್ರಣ ಪತ್ರಿಕೆ ನನ್ನಲ್ಲಿಗೆ ಬರಬೇಕಿತ್ತು. ಹೌದು, ಅದು ಬರಲಿಲ್ಲ. ಕಡಿಬಿಡಿಯಲ್ಲಿ ಆದದ್ದಲ್ವೋ ತೀರ್ಮಾನ ಇಲ್ಲ. ಹಾಗಾಗಿ ಎಲ್ಲ ಬಿಡಿಯಾಗಿ ಬಿಡಿಸುವುದಕ್ಕೆ ಬಂದದ್ದು. ಆಗ್ತದೆ ಕೆಲವೊಮ್ಮೆ. ಇನ್ನೂ ವಯಸ್ಸಿದೆ ಎಂದು ಚಂದದ ಹುಡುಗಿ ನೋಡುವ. ಚಂದದ ಹುಡುಗಿ ಹಾಗೆಂತೇಳಿ 1000 ಮಂದಿ ಬಂದು ನಿಂತರು ನಾನು ವಿವಾಹ ಆಗುವುದಿಲ್ಲ, ಅದು ಅಲ್ಲ ಅಂತ ಆದ್ರೆ ನಿನ್ನನ್ನು ದಂಡಿಸಿ ಅದು ನಾನು ಕರೆದು
ನೀನು ಬೆಳೆದು ಬಂದಂತಹ ರೀತಿಯನ್ನು ನಾನು ದೂರದಿಂದಲೇ ಗಮನಿಸಿದವ. ಆದ ಕಾರಣ ಆಮಂತ್ರಣ ನಿನಗೆ ಬರಲಿಲ್ಲ. ಹೊಸ ಸಂದೇಶ ಆಗುತ್ತದೆ ಇನ್ನು ಮುಂದೆ. ಏನು ಹೌದಾ? ನಾಳೆ ಮುಖಪುಟದಲ್ಲಿ ಬರ್ತದೆ. ನನ್ನ ಮನಸ್ಸಿಗೆ ಬೇಸರ ಮಾಡಿದ್ಯಲ್ವ? ನೀನಿನ್ನು ಬದುಕುವುದಿಲ್ಲ. ಅಳಿಯನಿಂದ ಮಾವನ ಕೊಲೆ ಒಳಗೆ ಇದ್ದಾರೆ. ಹೌದಾ? ಕಲೆ